ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಲೋಕದಲ್ಲಿ ಯಾರನ್ನೂ ಮೆಚ್ಚಿಸುವ ಪ್ರಯತ್ನ ಮಾಡಬಾರದು. ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ. ನಾಳಿನ ಗೆಲುವು ಖಂಡಿತ ಕಾದಿರುತ್ತದೆ. ಒಂದಲ್ಲ ಒಂದು ದಿನ ನಿಮ್ಮತನ ಅವರಿಗೆ ಖಂಡಿತ ಅರ್ಥವಾಗುತ್ತದೆ. ಒಬ್ಬ ಮನುಷ್ಯನಿಗೆ ಅನುಭವಗಳು ಜೀವನದಲ್ಲಿ ಹೆಚ್ಚಾದಂತೆ ಅವನು ಮೌನಕ್ಕೆ ಶರಣಾಗುತ್ತಾನೆ. ನಾವು ಸರಿಯಾಗಿ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದ್ದರೆ ಸಾಕು. 1000 ಜನ 1000 ರೀತಿ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ಕಳೆದ ದಿನಗಳನ್ನು ನೆನೆಸುತ್ತಾ ಈಗಿನ ಪರಿಸ್ಥಿತಿಗೆ ಮರುಗುತ್ತಾ ಕೂತರೆ ಬದುಕು ನಿಂತ ನೀರಂತಾಗಬಹುದು. ಅದರ ಬದಲು ನಿತ್ಯದ ಬದುಕಿನಲ್ಲಿ ಚಟುವಟಿಕೆಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡರೆ ಒಂದಿಷ್ಟು ನೆಮ್ಮದಿಯಿಂದ ಮುಂದಿನ ದಿನಗಳನ್ನು ಖಂಡಿತ ಎದುರಿಸಬಹುದು. ಬದಲಿಸಲಾಗದ ಮನುಷ್ಯನ ವ್ಯಕ್ತಿತ್ವವನ್ನು ಪ್ರಕೃತಿ ಬದಲಾಯಿಸುತ್ತದೆ. ಇದೇ ನೋಡಿ ಮನುಷ್ಯನಿಗೂ ಪ್ರಕೃತಿಗೂ ಇರುವ ವ್ಯತ್ಯಾಸ. ಅದಕ್ಕೆ ಹೇಳುವುದು ಕಾಲಾಯ ತಸ್ಮೈ ನಮಃ ಎಂದು. ಮನುಷ್ಯನಿಗೆ ಬದುಕಿನಲ್ಲಿ ಕಷ್ಟಗಳು ಬರಲೇಬೇಕು. ಏಕೆಂದರೆ ಸಂಕಷ್ಟಗಳು ಇದ್ದರೇನೆ ಯಶಸ್ಸಿಗೆ ಸಾಧನೆಗೆ ಹೆಚ್ಚು ಸಂಭ್ರಮ ಸಿಗುವುದು. ಬದುಕು ಅಂದ ಮೇಲೆ ಎಲ್ಲರಿಗೂ ಕಷ್ಟಗಳು ಬರುತ್ತವೆ, ಹೋಗುತ್ತವೆ. ಅವಮಾನಗಳು ಅನುಭವವಾಗಿರುತ್ತದೆ. ಕೆಲವು ಸಮಯ ಸೋಲುಗಳನ್ನು ಅನುಭವಿಸಿರುತ್ತೇವೆ. ಅವೆಲ್ಲವೂ ನಮ್ಮ ಬದುಕಿನ ಮುಂದಿನ ಹಾದಿಗೆ ದಾರಿ ದೀಪಗಳು ಹಾಗೂ ಅನುಭವದ ಬುತ್ತಿಗಳು. ಅಷ್ಟೇ ಅಲ್ಲ, ಆ ಸಂದರ್ಭಗಳಲ್ಲಿ ನಮ್ಮ ನಡವಳಿಕೆ ಪ್ರತಿಕ್ರಿಯೆಗಳು ಹೇಗಿದ್ದವು, ಅನಂತರ ಹೇಗಾದವು, ಈಗ ಹೇಗಾಗುತ್ತಿದೆ, ಮಾಗಿದ್ದೇವೆಯೇ ಇಲ್ಲವೋ, ಸರಿದಾರಿಯಲ್ಲಿದ್ದೇವೆಯೇ ಇಲ್ಲವೋ ಎನ್ನುವುದರ ಬಗ್ಗೆ ನಾವು ಖಂಡಿತ ಯೋಚನೆ ಮಾಡಬೇಕಾಗುತ್ತದೆ. ನಮ್ಮ ಮನಸ್ಸಿನೊಳಗೆ ಯಾವ ವಿಚಾರಗಳನ್ನು ಸೇರಿಸಿಕೊಳ್ಳಬೇಕು, ಯಾವ ವಿಚಾರಗಳನ್ನು ತಕ್ಷಣವೇ ತೆಗೆದು ಬಿಡಬೇಕು ಎಂಬುದು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಒಮ್ಮೊಮ್ಮೆ ಯಾವುದೋ ಒಂದು ಕೆಟ್ಟ ವಿಚಾರವನ್ನು ನಮ್ಮ ಮನಸ್ಸಿಗೆ ಹಾಕಿಕೊಂಡರೆ ಮುಗಿದು ಹೋಯಿತು. ಅದು ನಾವು ಸಾಯುವ ತನಕ ಗಟ್ಟಿಯಾಗಿಯೇ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಕುಳಿತು ಬಿಡುತ್ತದೆ. ಏನೇ ಮಾಡಿದರೂ ಅದನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವು ನಮ್ಮ ಮನಸ್ಸಿಗೆ ಕೇವಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ಹಾಕಬೇಕು. ಒಳ್ಳೆಯ ವಿಚಾರಗಳು ಅಂದರೆ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಂತಹ, ನಮ್ಮ ಅಭಿವೃದ್ಧಿಗೆ ಪೂರಕವಾಗುವಂತಹ ಹಾಗೂ ಇತರರಿಗೆ ಒಳ್ಳೆಯದಾಗುವಂತಹ ಕೆಲಸಗಳಿಗೆ ಮಾಡುವ ಪ್ರೇರಣೆ ನಮ್ಮ ಮನಸ್ಸಿಗೆ ಬಂದರೆ ಅದು ವಜ್ರಕ್ಕೆ ಚಿನ್ನದ ಚೌಕಟ್ಟು ಹಾಕಿದಂತಿರುತ್ತದೆ. ನಮ್ಮ ವಿಚಾರಗಳನ್ನು ನಾವು ಎತ್ತರಿಸಬೇಕೆಯೇ ವಿನಃ ನಮ್ಮ ಧ್ವನಿಯನ್ನಲ್ಲ. ಏಕೆಂದರೆ ಮಳೆ ನೀರಿನಿಂದ ಮರಗಳು ಬೆಳೆಯುತ್ತವೆಯೇ ಹೊರತು ಗುಡುಗು ಸಿಡಿಲಿನಿಂದ ಅಲ್ಲ. ಹಾಗೆ ನಾವು ನಯ, ವಿನಯ, ಪ್ರೀತಿ ಮತ್ತು ಪ್ರೇಮದಿಂದ ಇತರರನ್ನ ಬೆಳೆಸಬೇಕೆಯೇ ಹೊರತು ಸಿಟ್ಟು, ಕ್ರೋಧ, ಮೋಸ, ವಂಚನೆ ಹಾಗೂ ತಿರಸ್ಕಾರಗಳಿಂದ ಖಂಡಿತ ಅಲ್ಲ. ಎಲ್ಲರನ್ನೂ ಹೆದರಿಸುವ ಶಕ್ತಿ ಸಂಪಾದನೆ ಮಾಡುವುದಕ್ಕಿಂತ ಎಲ್ಲರ ಮನಸ್ಸನ್ನ ಗೆಲ್ಲುವ ಗುಣವನ್ನು ಸಂಪಾದನೆ ಮಾಡೋಣ. ಅದೇ ನಮ್ಮ ಯಶಸ್ವಿ ಜೀವನಕ್ಕೆ ಖಂಡಿತ ಮುನ್ನುಡಿಯಾಗುತ್ತದೆ. ಅವಮಾನ ಹಾಗೂ ಅನುಮಾನ ಈ ಎರಡೂ ಪದಗಳಲ್ಲಿ ಬರೀ ಒಂದೇ ಒಂದು ಅಕ್ಷರಗಳ ವ್ಯತ್ಯಾಸವಿದೆ. ಈ ಪದಗಳಿಗೆ ಸಾವಿರಾರು ಹೃದಯಗಳನ್ನು ಛಿದ್ರ ಮಾಡುವ ಶಕ್ತಿಯೂ ಇದೆ. ಈ ಎರಡೂ ಪದಗಳು ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಬಾರದಂತೆ ನೋಡಿಕೊಳ್ಳಬೇಕು. ಹಿಂದಿನ ಕಾಲದಲ್ಲಿ ವ್ಯಕ್ತಿಗಳು ಸ್ವಯಂ ಸುಧಾರಣೆಗಾಗಿ ಅಧ್ಯಯನ ಮಾಡುತ್ತಿದ್ದರು. ಆದರೀಗ ಮಾಡುವುದು ಇತರರನ್ನು ಮೆಚ್ಚಿಸುವ ಸಲುವಾಗಿ. ನಾವು ಯಾವಾಗಲೂ ನಮ್ಮ ಬದುಕಿನಲ್ಲಿ ಒಳ್ಳೆಯದೇ ಸಂಭವಿಸಲಿ ಎಂದು ನಿರೀಕ್ಷಿಸುವುದು ಸಕಾರಾತ್ಮಕ ಚಿಂತನೆಯಲ್ಲ.
ಏನೇ ಸಂಭವಿಸಿದರೂ ಅದು ಒಳ್ಳೆಯದಕ್ಕೆ ಎಂದುಕೊಳ್ಳುವುದು ಸಕಾರಾತ್ಮಕವಾದ ಚಿಂತನೆಯಾಗಿದೆ. ಇಂತಹ ಚಿಂತನೆಯನ್ನು ಬೆಳೆಸಿಕೊಂಡರೆ ಎಂಥದ್ದೇ ಸನ್ನಿವೇಶವಾದರೂ ನಾವದನ್ನು ಸುಲಭವಾಗಿ ಎದುರಿಸಬಹುದು. ಬದುಕಿನಲ್ಲಿ ತೊಂದರೆಗಳು, ಆತಂಕಗಳು, ನಿರಾಸೆಗಳು, ಅವಮಾನಗಳು ಬಾರದೇ ಇದ್ದರೆ ನಮ್ಮ ಸಾಮರ್ಥ್ಯ ಏನು ಎನ್ನುವುದು ನಮಗೆ ಖಂಡಿತ ತಿಳಿಯುವುದೇ ಇಲ್ಲ. ಭಗವಂತನು ನಮಗೆ ದಯಪಾಲಿಸಿರುವ ನಮ್ಮ ಸಾಮರ್ಥ್ಯವನ್ನು ನಾವು ಪರೀಕ್ಷಿಸಿಕೊಳ್ಳಲು ಆಗಾಗ ನಮಗೆ ಸಂಕಟಗಳು ಬಂದರೇನೇ ಚೆನ್ನ. ಇಲ್ಲದಿದ್ದರೆ ನಮಗೆ ನಮ್ಮ ಜೀವನದಲ್ಲಿ ಕೆಲವು ಅದ್ಭುತವಾದ ಅನುಭವಗಳೇ ಆಗುವುದಿಲ್ಲ. ಆತ್ಮವಿಶ್ವಾಸ ಒಂದು ಮಹಾ ಆಯುಧವಿದ್ದಂತೆ. ಅದು ಎಲ್ಲ ಸಂದರ್ಭದಲ್ಲಿ ನಮಗೆ ಜಯ ತಂದು ಕೊಡದೇ ಇರಬಹುದು, ಆದರೆ ಯಾವುದೇ ಸವಾಲುಗಳನ್ನು ಎದುರಿಸಲು ಧೈರ್ಯ ತುಂಬುವ ಸಾಮರ್ಥ್ಯ ನಮ್ಮ ಆತ್ಮವಿಶ್ವಾಸಕ್ಕೆ ಖಂಡಿತ ಇರುತ್ತದೆ. ನಾವು ಮಾಡಿದ ಸಾಲ ನಮಗೆ ಆದ ಒಂದು ಸಣ್ಣ ಗಾಯ, ನಾವು ಅನಾವಶ್ಯಕವಾಗಿ ಮಾಡುವ ಚಿಂತೆ ಮತ್ತು ಒಂದು ಸಣ್ಣದಾದ ಬೆಂಕಿಯ ಕಿಡಿ, ಇವುಗಳನ್ನು ಯಾವತ್ತೂ ಸಣ್ಣದೆಂದು ನಾವು ಭಾವಿಸಬಾರದು. ಏಕೆಂದರೆ ಇವುಗಳಿಗೆ ದೊಡ್ಡದಾಗಿ ಬೆಳೆದು ನಮ್ಮ ಜೀವ ಹಾಗೂ ಜೀವನವನ್ನು ಹಾಳು ಮಾಡುವ ಸಾಮರ್ಥ್ಯ ಇರುತ್ತದೆ. ಪ್ರಪಾತದಿಂದಾಗಲಿ ಆವೇಶದ ಮಾತುಗಳಿಂದಾಗಲಿ ಜಗತ್ತನ್ನು ಆಕರ್ಷಣೆ ಮಾಡಲು ಸಾಧ್ಯವೇ ಇಲ್ಲ. ಸೌಮ್ಯತೆಯಿಂದಲೇ ಸಮಸ್ತ ಜಗತ್ತು ಆಕರ್ಷಿತವಾಗುತ್ತದೆ. ಹಾಗೆ ಅಗಾಧವಾದ ಸಮುದ್ರವು ಚಂದ್ರನ ಸೌಮ್ಯ ಕಿರಣಗಳಿಂದಲೇ ಸಮೃದ್ಧಿಯನ್ನು ಹೊಂದುತ್ತದೆಯೇ ಹೊರತು ಸೂರ್ಯನ ಪ್ರಖರವಾದ ಕಿರಣಗಳಿಂದ ಅಲ್ಲವೇ ಅಲ್ಲ. ವಟಸಾವಿತ್ರಿಯು ಸೌಮ್ಯತೆಯಿಂದಲೇ ವರ್ತಿಸಿ ವಿನಯದ ಮಾತುಗಳನ್ನು ಆಡಿದ್ದರಿಂದ ಯಮಧರ್ಮರಾಯನು ಅವಳ ಆಯುಷ್ಯವನ್ನ ಕರುಣಿಸಿದ. ಹಾಗಾಗಿ ನಾವು ನಮ್ಮ ಮಾತಿನ ಮೇಲೆ ಹಿಡಿತವನ್ನ ಹೊಂದಿರಬೇಕು. ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರ ಇದ್ದೇ ಇರುತ್ತದೆ. ಈ ನಂಬಿಕೆ ಇದ್ದಾಗ ಪ್ರತಿಯೊಂದು ಕಷ್ಟಗಳು ತಾನಾಗಿಯೇ ಪರಿಹಾರವಾಗುತ್ತದೆ. ಹಾಗಾಗಿ ಸಮಸ್ಯೆಗಳಿಗೆ ಬೆನ್ನು ತೋರಿಸಬೇಡಿ, ಎದುರಿಸಿ ನಿಲ್ಲುವ ಧೈರ್ಯ ತಂದುಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತದೆ. ಆ ನಂಬಿಕೆ ಇದ್ದಾಗ ಆ ಪರಿಹಾರ ತಾನಾಗಿಯೇ ನಿಮಗೆ ಕಾಣಿಸುತ್ತದೆ. ಸಂತೋಷವಾಗಿದ್ದಾಗ ಯಾರಿಗೂ ವಾಗ್ವಾದ ಮಾಡಬಾರದು. ಕೋಪ ಬಂದಾಗ ಯಾರಿಗೂ ಪ್ರತಿಕ್ರಿಯಿಸಬಾರದು. ದುಃಖದಲ್ಲಿದ್ದಾಗ ತಕ್ಷಣ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಇದನ್ನು ಯಾವಾಗಲೂ ನೆನಪಿಡಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ, ಉತ್ತಮವಾದ ವಿಚಾರಗಳೊಂದಿಗೆ ನಾನು ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.